ರಾಜಾರಾಣಿಗಳು ಬಂದು ಹೋಗಿದ್ದಾರೆ, ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಈ ಚಿತ್ರ, ಈ ಸಾಂಗ್ ನೋಡುವಾಗ ಈ ರಾಜಾರಾಣಿ ಕೂಡ ಯಶಸ್ಸನ್ನು ಕಾಣ್ತಾರೆ, ಅವರಿಗೆ ಯಶಸ್ಸು ಸಿಗಲಿ ಅಂತ ಎಲ್ಲರ ಪರವಾಗಿ ನಾನು ಶುಭ ಹಾರೈಸಿ, ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ, ಒಳ್ಳೆಯದಾಗಲಿ ಅಂತ. ಎಲ್ಲ ಹೊಸಬ್ರು ಅಂತ ಹೇಳಿದರು. ಹೊಸಬ್ರು ಚಿತ್ರರಂಗದಲ್ಲಿ, ಅದು ಚಿತ್ರರಂಗದ ಜೀವಂತಿಕೆ ಲಕ್ಷಣವೇ ಹೊಸಬ್ರು. ಹಳಬ್ರು 4-5 ವರ್ಷಕ್ಕೊಂದು ಸಿನಿಮಾ ಮಾಡಿದರೆ, ಹೊಸಬ್ರು ಬಂದಿರೋದ್ರಿಂದ ಚಿತ್ರರಂಗ ಜೀವಂತವಾಗಿರೋದ್ರಿಂದ ಮೊದಲಿಂದ ಕೂಡ ನನ್ನ ಹಿರಿಯರು ಪತ್ರಕರ್ತರು ಹೇಳ್ತಾಯಿದ್ರು, ಅಂಥ ಹೊಸಬ್ರನ್ನು ನೀವು ಅವರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಶರಣೈ ಸರ್, ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಅಶ್ವಿತಿನ ಅದಿತಿನ ಬಂದಿದ್ದಾರೆ, ಯಾರಂತ ಗೊತ್ತಾಗ್ತಿಲ್ಲ. ಧೀರ ಸಾಂಗಣ ಅದ್ವಿತಿ, ಓಕೆ, ಅದ್ವಿತಿ ಶೆಟ್ಟಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ ವೇದಿಕೆಗೆ. ಸೊ ಪ್ರೀತಿಯ ಸ್ವಾಗತ ಅದ್ವಿತಿ. ಸೊ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರೋದು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಶರಣೈ ಸರ್, ನಿಮ್ಮ ಪ್ರೀತಿ ಮಾತಿಗಾಗಿ. ಸೊ ನಾವು ಸುಧನ್ ಪ್ರಕಾಶ್ ಅವ್ರನ್ನ ಮಾತನಾಡ್ಸೋಣ, ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್. ಪ್ಲೀಸ್. ಚಿತ್ರದ 2 ಹಾಡುಗಳಂತ ಅವೆಲ್ಲ ನೋಡಿದ್ರಿ. ಸೊ ಮ್ಯೂಸಿಕ್ ಡೈರೆಕ್ಟ್ ಮಾಡಿರೋದು ಇವರೇನೆ ಸರ್. ತಮ್ಮ ಮಾತು ಸಿನಿಮಾ ಬಗ್ಗೆ ಕೂತ್ಕೊಂಡು ಮಾತಾಡಿ ಪ್ಲೀಸ್. ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯರಿಗೆ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಯರಿಗೆ ಎಲ್ಲರಿಗೂ ನನ್ನ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಮೊದಲನೇ ಸಿನಿಮಾ ಸಂಗೀತ. ಒಂದು ಮಗು ಹೇಗೆ ಹುಟ್ಟಿದ ತಕ್ಷಣ ಅಮ್ಮ ಅಂತ ಕರೆಯುತ್ತೋ ಆ ಥರ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹುತೇಕ ಸಂಗೀತ ನಿರ್ದೇಶಕರ ಮಧ್ಯದಲ್ಲಿ, ನಿಮ್ಮ ಮಧ್ಯದಲ್ಲೂ ಕೂಡ ನಾನು ಈ ಸಂಗೀತದಲ್ಲೇ ಅಮ್ಮ ಅಂತ ಕರೆದಿದ್ದೀನಿ. ಈ ಕಂದನ್ನು ಬೆಳೆಸೋದು, ಈ ಸಂಗೀತನ ಉಳಿಸೋದು ನಿಮ್ಮ ಕೈಲಿದೆ. ಶಕ್ತಿ ಮೀರಿ ಪ್ರಯತ್ನ ಮಾಡಿ ಸಂಗೀತ ಮಾಡಿದ್ದೀನಿ. ಆ ಬೆಳಕನ್ನು ನೀವು ನನ್ನನ್ನು ಬೆಳಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಮೊಟ್ಟ ಮೊದಲಾಗಿ ಹೇಳಬೇಕು ಅಂದರೆ, ಈ ಸಂಗೀತ ನಿರ್ದೇಶಕನಾಗಿ ನನ್ನ ಹೃದಯದಲ್ಲಿ ಸಂಗೀತ ಹುಟ್ಟಿದ್ದೇ ಡಾಕ್ಟರ್ ರಾಜ್ಕುಮಾರ್ ಅವರಿಂದ. ಅವರ ಹಾಡುಗಳನ್ನ ಕೇಳಿಕೊಂಡು ಸಂಗೀತನ ಮುಂದುವರಿಸ್ಕೊಂಡು, ಸಂಗೀತ ಅಭ್ಯಾಸನ ಕಲ್ತ್ಕೊಂಡು ಈ ಒಂದು ಸಿನಿಮಾನಲ್ಲಿ ಸಂಗೀತಗಾರನಾಗಿ ಬಂದಿದ್ದೀನಿ. ಹಾಡನ್ನು ಕೊಟ್ಟಿದ್ದೀನಿ. ಮುಂದೆ ನೀವೇ ಹೇಳಬೇಕೆಲ್ಲ, ನನ್ನ ಹಾಡು ಹೇಗಿತ್ತು, ಏನು ಎತ್ತ ಅಂತ ಎಲ್ಲರಿಗೂ ಶೇರ್ ಮಾಡ್ತಾ, ನಿಮಗೆ ಮನ ಮುಟ್ಟಿದೆಯಾ ಅನ್ನೋದು ಒಂದು ಕ್ವಶನ್ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಹಾಡು ಇಷ್ಟ ಆಯ್ತಾ ನಿಮಗೆಲ್ಲ? ಒಬ್ಬರು ಹೇಳ್ತಾ ಇಲ್ಲ. ಓಕೆ ಓಕೆ, ಸರಿ ಸರ್. ಮತ್ತೆ ನಾನು 2 ಮಾತನ್ನು ಮುಗಿಸ್ತೀನಿ. 4 ಹಾಡಿದೆ. ಥ್ಯಾಂಕ್ ಯು ಸರ್. ಬೇರೆ ನನ್ನ ಪ್ರಶ್ನೆ ಇದೆಯಾ? ಧನ್ಯವಾದಗಳು ಸುಧನ್ ಪ್ರಕಾಶ್ ಅವ್ರಿಗೆ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮೊದಲ ಸಿನಿಮಾಗೆ. ರವಿ ಅವ್ರನ್ನ ಮಾತನಾಡ್ಸೋಣ ಸರ್. ರವಿ ಅಲ್ವಾ ನೀವು? ಮೈಕ್ ತಗೊಳ್ಳಿ ಸರ್. ಓಕೆ ಸರ್, ತಮ್ಮ ಮಾತು ರಾಜಾರಾಣಿ ಚಿತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಮೂವಿ ಚೆನ್ನಾಗಿ ಬಂದಿದೆ, ನಮಗೆ ಅದು ಚೆನ್ನಾಗಿ ಬಂದಿದೆ ನಮ್ಮ ಮೂವಿ ನೋಡೋಕ್ಕಾಗಿ. ಕೇಳಿಸ ಮೂವಿ ಮಾಡ್ಬೇಕನ್ನೊಂದು ಆಸೆ ಇತ್ತು ನಮಗೆ, ಅದೊಂದು ಚೆನ್ನಾಗಿ ಬಂದಿದೆ. ಆಸೆಗೂ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ನಮಗೊಂದು ಇಷ್ಟ ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರವಿ ಅವರೇ, ಧನ್ಯವಾದಗಳು. ಕೃಷ್ಣಮೂರ್ತಿ ಸರ್ ನಮ್ಮ ಕಾರ್ಯಕ್ರಮದ ಅತಿಥಿ. ಈಗಾಗಲೇ ಅವರು ಟೀಸರ್ ಹಾಗೆ ಸಾಂಗ್ ಲಾಂಚ್ ಮಾಡಬೇಕಾದ್ರೆ ಬಹಳ ಸೊಗಸಾಗಿ ಹೇಳಿದ್ರು ರಾಜಾರಾಣಿಯ ವ್ಯಾಖ್ಯಾನವನ್ನ. ಸರ್, ಈಗ ಸಾಂಗ್ಸ್ ನೋಡಿದ್ದೀರಿ, ಟೀಸರ್ ನೋಡಿದ್ದೀರಿ, ತಮ್ಮ ಮಾತುಗಳಲ್ಲಿ ರಾಜಾರಾಣಿ ಬಗ್ಗೆ. ಈ ದಿನ ಇವರ ಚಿತ್ರಕ್ಕೆ ಒಂದು ಮಹತ್ಪೂರ್ವಕವಾದಂತಹ ಒಂದು ಶುಭ ದಿನ ಅಂತ ನಾನು ಕೂಡ ಭಾವಿಸ್ತೇನೆ. ರಾಜಾರಾಣಿ ಅನ್ನುವಂಥ ಚಿತ್ರವನ್ನು ಬಹಳ ಅಚ್ಚುಕಟ್ಟಾಗಿ ಈ ಸಿನಿಮಾ ನಿರ್ಮಾಣವನ್ನು ಮಾಡಿ ರಾಜಾರಾಣಿ ಇಟ್ಟಿಗೆ ಗೂಡಿನಲ್ಲಿ ನಿರ್ದೇಶನ ಮಾಡುವಂಥ ರಣಧೀರ್ ಅವರೇ, ನಿರ್ಮಾಣ ಮಾಡಿದಂತಹ ಸನ್ಮಾನ್ಯ ವಿಜಯ್ ಬಳ್ಳಾರಿ ನೇತ್ರಾವತಿ ಮಲ್ಲೇಶ್ವರವರೇ, ಸಹ ನಿರ್ಮಾಣಕಂತ ಲೀಲಾ ಮಧುರವರೇ, ಸಂಗೀತವನ್ನು ಉಣಿಸಿದಂಥ ಸುಧನ
ಪ್ರಕಾಶ್ ರವರೇ, ಛಾಯಾಗ್ರಹಣ ಮಧು ಮೆಹಂಡಿರವರೇ, ಸಂಕಲನ ನಿಶ್ಚಯ್ ಪೂಜಾರಿರವರೇ, ಸಾಹಸ ತಿಲ್ಲರ್ ಮಂಜೂರವರೇ, ಹಾಗೆ ಗ್ರಾಫಿಕ್ಸ್ ಹರಿಕೃಷ್ಣ ಬಾಲನಾಗಿರವರೇ, ಮತ್ತು ಈ ಚಿತ್ರದ ನಟ ನಟಿಯರೇ, ಸಹ ನಿರ್ಮಾಪಕರೇ, ಹಾಗೆ ಈ ಚಿತ್ರದ ನಟಿಸಿರುವಂಥ ಎಲ್ಲ ಕಲಾಭಿಮಾನಿಗಳೇ, ಇದು ಹೊಸದು ಹಳೆಯದು ಅನ್ನುವಂಥ ವಿಚಾರ ಬರೋದಿಲ್ಲ. ಹೊಸದಾದ ಮೇಲೆ ಹಳೆಯದಾಗೋದು, ಅದೆಲ್ಲ ಜೀವನದಲ್ಲೂ ಅಷ್ಟೇ, ಪ್ರತಿಯೊಂದು ಹಂತನೂ ಅಷ್ಟೇ. ಯಾರೇ ಹುಟ್ಟಿದಾಗ ಮಗು ಓಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೂ ಸಮಯವನ್ನು ತಗೋತದೆ. 3 ತಿಂಗಳು 6 ತಿಂಗಳು 9 ತಿಂಗಳು 12 ತಿಂಗಳು ಆದಮೇಲೆ ಅದರ ಹೆಜ್ಜೆಯನ್ನು ಇಡಲಿಕ್ಕೆ ಪ್ರಾರಂಭವನ್ನು ಮಾಡ್ತದೆ. ಹಾಗಾಗಿ ಇವತ್ತು ನೂರಾರು ಸಾವಿರಾರು ಕೋಟಿಗಳನ್ನು ಹಾಕಿ ಚಿತ್ರಗಳನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ನಾವು ಕನ್ನಡಿಗರಾಗಿ ಒಂದು ಕನ್ನಡದ ಚಿತ್ರವನ್ನು ಮಾಡಬೇಕು, ಏನೇ ಆಗಲಿ, ಕಷ್ಟ ಆಗಲಿ ಸುಖ ಆಗಲಿ, ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅನ್ನುವಂಥ ಒಂದು ಕನ್ನಡದ ಚಿತ್ರವನ್ನು ತೆರೆಗೆ ತಂದಂಥ ವಿಷಯ ಇದೆಯಲ್ಲ, ಅದು ಊಹೆಲಿಕ್ಕೂ ಮಾಡೋದಕ್ಕೂ ಸಾಧ್ಯವಿಲ್ಲದಂಥ ಬದುಕು. ಹಾಗಾಗಿ ನಾವು ಕನ್ನಡಿಗರ ಪರವಾಗಿ ಈ ಯುವ ಪೀಳಿಗೆಯ ನಿರ್ಮಾಪಕರಿಗೆ ಮತ್ತು ಇವತ್ತು ಹೀರೋ ಹೀರೋಯಿನ್ ಏನಂತಾರೆ ಅವರೆಲ್ಲರಿಗೂ ಸಹ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದು ಬಹಳ ಮುಖ್ಯವಾದ ವಿಚಾರ. ಇವತ್ತು ನಾನು 2 ಹಾಡನ್ನು ಹಾಡಿದೆ, 2 ಹಾಡನ್ನು ನೋಡಿದೆ. ಅದರಲ್ಲಿ ಒಂದು ವಿಶೇಷತೆ ಇತ್ತು. ಒಂದು ಕುದುರೆ ಇತ್ತು, ಒಂದು ರಾಜ ರಾಣಿ ಇತ್ತು. ಅದು ಎಲ್ಲಿ ಭೂಮಿ ಇದೆಯೋ ಅಲ್ಲಿವರೆಗೂ ಅದು ವ್ಯಾಪ್ತಿಯನ್ನು ಆವರಿಸ್ಕೊಂಡಿದೆ. ಅದಾದ ನಂತರ ಆಂಜನೇಯ ಬಂದ, ಕೆರೆ ಸಮುದ್ರವನ್ನು ತೋರಿಸಿದ್ರು. ಅದು ಹೊರದೇಶಕ್ಕೂ ರವಾನೆ ಮಾಡುವಂಥ ಒಂದು ದೃಷ್ಟಿಕೋನ ಈ ಒಂದು ಚಿತ್ರದಲ್ಲಿ ಕಂಡಿದೆ. ವೇದಿಕೆ ಮೇಲೆ ಕೂತಿರೋ ಹಿರಿಯರಿಗೆ ಮತ್ತು ಮೀಡಿಯಾ ಪತ್ರಕರ್ತರಿಗೆ ನನ್ನ ಅಭಿನಂದನೆಗಳು. ನೀವೆಲ್ಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ಬಿಟ್ಟು ಇಲ್ಲಿ ಬಂದು ಈ ಒಂದು ಆಡಿಯೋ ಲಾಂಚ್ ಮತ್ತು ಇದಕ್ಕೆ ಬಂದಿದ್ದೀರಾ, ತುಂಬ ಧನ್ಯವಾದ. ಆ್ಯಕ್ಚುಲಿ ನಾನು ನಮ್ಮ ರಣಧೀರ್ ಬಂದು ನನ್ನ ಅಪ್ರೋಚ್ ಮಾಡಿದರು. ನಾನೊಂದು ಫಸ್ಟ್ ಒಂದು ಸಿನಿಮಾ ಮಾಡಿದ್ದೆ ವಾಟ್ಸಪ್ ಲವ್ ಅಂತ. ಸೊ ಅದನ್ನು ನೋಡಿ ನಾನು ಅಪ್ರೋಚ್ ಮಾಡಿ ನಾವೆಲ್ಲ ಮಾಡೋಣ ಸೇರ್ಕೊಂಡಂದರು. ಸರಿ, ನಾವೆಲ್ಲ ಯಂಗ್ಸ್ಟರ್ ಆಗಿದ್ವಿ, ಒಂದು ಸೇರಿ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡೋಣ ಅಂತ ಸಬ್ಜೆಕ್ಟ್ ಹೇಳಿದ್ರು. ತುಂಬ ಖುಷಿಪಟ್ಟೆ ನಾನು. ಸರಿ ಮಾಡೋಣ ಅಂತ ನಾವೆಲ್ಲ ಸೇರಿಕೊಂಡು ನಾವು ಈ ಮೂವಿ ಮಾಡಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಣಧೀರ್ ಅವರು ತುಂಬ ಶ್ರಮೆ ಶ್ರದ್ಧೆ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಸೊ ನಾವು ನಿಮ್ಮ ಹತ್ರ ತುಂಬ ಬೆಂಬಲ ಮತ್ತು ಸಪೋರ್ಟ್ ಕೇಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಈ ಸಿನಿಮಾನ ಒಂದು ಒಳ್ಳೆ ಮಟ್ಟಕ್ಕೆ ಕರ್ನಾಟಕ ಜನತೆ ನೋಡಲಿ, ಅದನ್ನು ನೀವು ಹಾರೈಸಬೇಕು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಮಾಧ್ಯಮದ ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು. ನಾನು ಸಿನಿಮಾ ಪೀಳಿಗೆ ಇದು 3ನೇ ಸಲ ದುಡ್ಡು ಕೊಟ್ಟು ಕಳ್ಕೊಂಡಿದ್ದೆ. ಬಂದವರೆಲ್ಲ ನನಗೆ ನಾಮ ಹಾಕಿ ಹೋಗಿರೋರೆ ಹೊರತು ಇಲ್ಲಿವರೆಗೆ ಇಲ್ಲಿ ಈ ಸ್ಟೇಜ್ವರೆಗೂ ಕರ್ಕೊಂಬಂದಿದ್ದಂದ್ರೆ ಇವರೊಬ್ಬರೇ. ಬಟ್ ಇವರು ನಮ್ಮ ಸ್ನೇಹಿತರ ಮುಖಾಂತರ ಸ್ನೇಹಿತರಾಗಿದ್ದರು. ಆ ಸ್ನೇಹಕ್ಕೆ ಅವರು ಶ್ರಮ ಪಡ್ತಾಯಿದ್ರು. ಪಾಪ ಅವ್ರಿಗೂ ಏನೋ ಒಂದು ಸಣ್ಣದಾಗಿ ಒಂದು ಇನ್ವೆಸ್ಟ್ ಮಾಡಿ ಅಂತ ಕೇಳ್ಕೊಂಡ್ರು. ನನಗೆ ಈ ಸಿನಿಮಾ ಪೀರಿಯಡ್ ಅನ್ನೋದು ಹೊಸದಾಗಿರೋದ್ರಿಂದ ನಾನು ಯಾವುದು ಇಲ್ಲಿವರೆಗೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿರೋದಂದರೆ ಒಂದು 3 ಸಿನಿಮಾ ನೋಡಿರ್ಬೋದು ಅಷ್ಟೇ ನಾನು ಇಲ್ಲಿವರೆಗೂ. ಯಾಕಂದರೆ ನಮ್ಮದೇ ಸಿನಿಮಾ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂಥದ್ದು ಇವರು ನಮ್ಮ ಸಿನಿಮಾ ಪೀರಿಯಡ್ ಕರ್ಕೊಂಬಂದು ಇವತ್ತು ಒಂದು ಸ್ಟೇಜ್ ಮೇಲೆ ಕೂರಿಸಿದ್ದಾರೆ. ರಾಜ ರಾಣಿ ಅನ್ನೋದು ಇವ್ರ ಕತೆ ಕೇಳಲಿಲ್ಲ, ನಾನು ಏನು ಕೇಳಿಲ್ಲ. ಇವರೊಂದು ವಿಶ್ವಾಸ ಒಂದು ಮಾತಿನಲ್ಲಿ ಇದು ಮಾಡಿದ್ದಕ್ಕೆ ಇಲ್ಲಿಗೆ ಇನ್ವೆಸ್ಟ್ ಮಾಡಿದ್ದೀನಿ. ಬಟ್ ಏನಂದ್ರೆ ನಮಗೇನು ಲಾಭ ಬರ್ತದೆ ಅಂತ ಅನ್ನೋದೇನಿಲ್ಲ, ಇದು ಅನ್ನೋದೇನಿಲ್ಲ. ಒಂದು ವಿಶ್ವಾಸದಲ್ಲಿ ಒಂದು ಸ್ನೇಹಿತನಿಗೋಸ್ಕರ ಒಂದು ಹೆಲ್ಪ್ ಮಾಡಬೇಕಾದ ಧರ್ಮ ಅದು ಮಾಡಿದ್ದೀನಿ. ಈ ಸ್ನೇಹಕ್ಕೆ ಒಂದು ಅವ್ರಿಗೂ ಒಂದು ಬೆಲೆ ಕೊಡಬೇಕು, ನಾನು ಒಂದು ಬೆಲೆ ಕೊಡ್ತಿದ್ದೆ ಇದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ. ಈ ರಾಜರಾಣಿ ಅದರಲ್ಲೂ ಟೈಟ್ಲು ಚೆನ್ನಾಗಿದೆ. ಇನ್ನೊಂದೇನೆಂದರೆ ಕರ್ನಾಟಕ ಜನತೆ ಇದು ನೋಡಬೇಕು, ಕನ್ನಡನ ಅಭಿಮಾನಿಸಬೇಕು, ಕನ್ನಡಕ್ಕೆ ಒಂದು ಕೀರ್ತಿ ತಂದು ಕೊಡಬೇಕಾದ್ದು ನಿಮ್ಮ ಮಾಧ್ಯಮ ಮಿತ್ರರಿಂದ. ನೀವು ಮಾಧ್ಯಮ ಮಿತ್ರರು ಯಾವ ರೀತಿ ಮೇಲೆ ಕರ್ಕೊಂಡು ಹೋಗ್ತೀರೋ ಹಾಗೆ ಇವ್ರ ತಂಡನೂ ಒಂದು ಹಂತಕ್ಕೆ ಹೋಗ್ತದೆ. ಹೊಸ ಮುಖಗಳನ್ನು ಪರಿಚಯ ಮಾಡಿಸ್ಬೇಕು. ಅದು ನಿಮ್ಮ ಕೈಲಿದೆ. ನಿಮ್ಮ ಕೈಲಿ ಸಾಧ್ಯವಾದಷ್ಟು ನೀವು ಮಾಡಿ. ಅಷ್ಟು ಹೇಳಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.
ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಖುಷಿ ಆಗುತ್ತೆ ಪದೇ ಪದೇ ಈ ಥರ ಸಿಗೋದಕ್ಕೆ. ನಾನು ಒಂದೇ ಹೇಳೋದು, ಯಾವಾಗಲೂ ನನ್ನ ಸ್ಪೀಚ್ ಸ್ಟಾರ್ಟ್ ಮಾಡೋ ಮುಂಚೆ ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ 10 ವರ್ಷದ ಜರ್ನಿಯಲ್ಲಿ ಮೀಡಿಯಾದವ್ರು ಇಲ್ಲ ಅಂದಿದ್ರೆ ನಾವು ಆರ್ಟಿಸ್ಟ್ಗಳು ಇರ್ತಾ ಇರಲಿಲ್ಲ. ಸೊ ಹಂಗಾಗಿ ಅವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ಸ್ಟೇಜ್ ಮೇಲೆ ಕೂತಿರುವಂಥ ಎಲ್ಲ ಗಣ್ಯರಿಗೆ ಹಾಗೂ ಇಡೀ ತಂಡಕ್ಕೆ ನಾನು ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕಂದರೆ ಒಂದು ಸಿನಿಮಾ ಮಾಡಿ ಈ ಅಂಥದ್ವರೆಗೂ ತಗೊಂಡು ಬರೋದು ಅಷ್ಟೊಂದು ಸುಲಭದ ಮಾತಲ್ಲ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಖುಷಿ ಪಡಬೇಕು ನಾವು. ಅದಕ್ಕೆ ಖುಷಿ ಆಗ್ತಿದೆ ನನ್ನನ್ನು ಇಲ್ಲಿ ಚೀಫ್ ಗೆಸ್ಟ್ ಆಗಿ ಕರೆದು. ಒಂದು ಹೊಸೊಬ್ರು ತಂಡ ಆದ್ರೂ ಐ ಥಿಂಕ್ ಪ್ರತಿಯೊಬ್ಬರು ಸಿನಿಮಾ ಇಂಡಸ್ಟ್ರಿ ಬಂದಾಗ ಹೊಸೊಬ್ರೇ. ನಾವು ಕಾನ್ಸ್ಟೆಂಟ್ ಆಗಿ ನಮ್ಮ ಕೆಲಸಗಳನ್ನ ಮಾಡ್ತಾ ಹೋದ್ರೇ ನಾವು ಬೆಳೀತಾ ಹೋಗೋದು, ಕಲಿತಾ ಹೋಗೋದು. ಸೊ ಹಾಗಾಗಿ ಇಲ್ಲಿ ಇರುವಂಥ ನಟರಾಗಿರಲಿ ಅಥವಾ ನಟಿಯರಾಗಿರಲಿ, ಐ ಥಿಂಕ್ ಎಲ್ಲರಿಗೂ ಇದು ಒಂದು ಫಸ್ಟ್ ಹೆಜ್ಜೆ ಹೌದು. ಬಟ್ ಇದರಿಂದ ಏನಾದರೂ ಒಂದು ಕಲಿತು ಮುಂದೆ ಹೋಗ್ತಾರೆ ಫಾರ್ ಶೋರ್. ಆ್ಯಂಡ್ ರಾಜಾರಾಣಿ ತುಂಬ ಚೆನ್ನಾಗಿದೆ ಟೈಟಲ್. ಅಂದರೆ ಹುಡುಗಗೂ ಸಪೋರ್ಟ್ ಆಗಿ ಹುಡುಗಿಗೂ ಸಪೋರ್ಟ್ ಆಗಿದೆ, ಹಾಗಾಗಿ ಖುಷಿ ಆಯಿತು. ಆ್ಯಂಡ್ ಸಾಂಗ್ಸ್ ಕೂಡ ಚೆನ್ನಾಗಿ ಬಂದಿದೆ, ಒಳ್ಳೆ ಎಫರ್ಟ್ ಅಂತ ಹೇಳ್ಬೋದು ಎಂಟೈರ್ ಟೀಮ್ ಕಡೆಯಿಂದ. ಆ್ಯಂಡ್ ಆ್ಯಸ್ ಅ ಡಿರೆಕ್ಟರ್, ಆ್ಯಸ್ ಅ ಆ್ಯಕ್ಟರ್ ರಣಧೀರ್ ಅವರು ಮಾಡಿದ್ದಾರೆ. ಐ ಥಿಂಕ್ ಆ್ಯಕ್ಟರ್ ಆಗಿ ನಾವು ಇನ್ವಾಲ್ವ್ ಆಗಿ ಪರ್ಫಾರ್ಮ್ ಮಾಡೋದೇ ಒಂಥರ, ಡೆಡಿಕೇಟೆಡ್ ಆಗಿರೋದೇ ಒಂಥರ, ಅದು ಏನು ಹೇಳ್ತಾರೆ ಆಲ್ಮೋಸ್ಟ್ ಕಷ್ಟದ ಕೆಲಸ. ಅದ್ರ ಜೊತೆಗೆ ಡೈರೆಕ್ಷನ್ ಮಾಡ್ಕೊಂಡು ಮಾಡೋದಂದರೆ ಇಟ್ ಈಸ್ ನಾಟ್ ಇಟ್ ಆಲ್ ಈಸಿ. ಸೊ ಅದನ್ನು ನೀವು ಒಂದು ಚಾಲೆಂಜ್ ಆಗಿ ತಗೊಂಡು ಫಸ್ಟ್ ಸಿನಿಮಾಗೆ ಮಾಡ್ತಿದ್ದೀರಾ ರಣಧೀರ್ ಅವರೇ, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಹಾಗೂ ಪ್ರೊಡ್ಯೂಸರ್ಸ್, ಐ ಥಿಂಕ್ ಒಂದು ಸಿನಿಮಾ ಆಗಬೇಕು ಅಂದರೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾಗ್ತಿದೆ ಅಂದರೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅನ್ನೋದೇ ಒಂದು ತುಂಬ ನೋವಿನ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ನನ್ನ 3 ಸಿನಿಮಾಗಳು ರಿಲೀಸ್ ಆಯಿತು 2023, 2024ರಲ್ಲಿ. ಆ್ಯಂಡ್ ಧೀರ ಸಾಮ್ರಾಟ್ 25 ದಿನ ನಡೀತು. ಆ್ಯಂಡ್ ಅವತಾರ್ ಸ್ಟುಡಿಯೋಸ್ ಕಡೆಯಿಂದ ಎಲ್ಲ ಕೆಲಸಗಳಾಯಿತು. ಆ್ಯಂಡ್ ಅವರೇ ಇನ್ಫ್ಯಾಕ್ಟ್ ನನಗೆ ಇವತ್ತು ಇಲ್ಲಿ ಬನ್ನಿ ಅಂತ ಕೇಳಿದಾಗ ಡೆಫಿನೆಟ್ಲಿ ಬರ್ತೀನಿ ಅಂತ ಅಂದೆ ನಾನು. ಆ್ಯಂಡ್ 25 ಡೇಸ್ ನಮ್ಮ ಧೀರ ಸಾಮ್ರಾಟ್ ಹೇಗೆ ನಡೀತೋ ಈ ಸಿನಿಮಾ ಕೂಡ 25 ಅಲ್ಲ 50 ಅಲ್ಲ 100 ದಿನ ನಡೀಲಿ. ಕನ್ನಡ ಇಂಡಸ್ಟ್ರಿಗೆ ಟ್ಯಾಲೆಂಟೆಡ್ ಜನಗಳು ಬೇಕು, ಒಳ್ಳೆ ಪ್ರೊಡ್ಯೂಸರ್ಸ್ಗಳು ಬೇಕು, ಒಳ್ಳೆ ನಿರ್ದೇಶಕರುಗಳು ಬೇಕು. ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಕನ್ನಡ ಸಿನಿಮಾ ಅಲ್ವಾ, ಸೊ ಬೆಳಿಬೇಕು, ಉಳಿಬೇಕು. ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ಗಳಿಗೂ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್, ಆಮೇಲೆ ಬಾಲು ಸರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ನಾನು ಅವ್ರ ಜೊತೆ ಫ್ಯಾನ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಒಂದು ಹಿಟ್ ಸಾಂಗ್ ಅವರು ನನಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ತುಂಬ ಒಂಥರ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಥಿಂಕ್ ಎಲ್ಲರೂ ಹೆಸರು ಹೇಳಿದ್ದೀನಿ ಅನಿಸುತ್ತೆ. ಶೆನಾಯ್ ಸರು ಇಲ್ಲಿ ಕೂತಿದ್ದಾರೆ, ತುಂಬ ದಿನ ಆದಮೇಲೆ ಸರ್ ಕೂಡ ಸಿಕ್ಕಿದ್ರು. ಸೊ ಒಳ್ಳೆಯದಾಗಲಿ ಇಡೀ ತಂಡಕ್ಕೆ ನಮ್ಮ ಸಪೋರ್ಟ್. ಐ ಥಿಂಕ್ ಇವಾಗ ಏನಾಗ್ತಿದೆ ಅಂದರೆ OTT ಬಂದಿದ್ದರಿಂದ ಜನ ಎಲ್ಲೋ ಒಂದು ಕಡೆ ಥಿಯೇಟರ್ ಬೇಡ ಹೋಗೋದು, OTTಯಲ್ಲಿ ಸಿನಿಮಾ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನ ರಿಕ್ವೆಸ್ಟ್ ಎಲ್ರಿಗೂ ಏನಂದರೆ, ಸಿನಿಮಾ ಬಂದು ನೋಡಿ ನಿಮ್ಮ ರಿವ್ಯೂ ನೀವು ಕೊಡಿ, ಅಂದರೆ ನಿಮಗೆ ನೀವು ಕೊಡಿ, ಬೇರೆಯವ್ರಿಗೆ ಕೊಟ್ಟು ಹೋಗಬೇಡಿ ಹೋಗಿ ಅನ್ನೋದು ಬೇಡ. ಪ್ರತಿಯೊಬ್ಬರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದರೆ ನಿರ್ದೇಶಕರಿಗೆ ಅವರು ಹಾಕಿರುವಂಥ ದುಡ್ಡು ವಾಪಸ್ ಬರುತ್ತೆ. ಇನ್ನಷ್ಟು ಕನ್ನಡ ಸಿನಿಮಾ ಮಾಡೋದಕ್ಕೆ ಅವ್ರಿಗೊಂದು ಧೈರ್ಯ ಆಗುತ್ತೆ. ಸೊ ಹೌದು, ಇಡೀ ರಾಜಾರಾಣಿ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಕೇಳ್ಕೊತೀನಿ.